ನಮಸ್ಕಾರ ಸ್ನೇಹಿತರೆ, ಶಿಲ್ಪಾ ಮನೋಜ್ ಆಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಬರೀ ಇವತ್ತೊಂದು ಹೊಸ ರೆಸಿಪಿ ಶೇರ್ ಮಾಡ್ಕೊಳಕತ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿರಿ. ರೆಸಿಪಿ ಬಂದು ಪನ್ನೀರ್ ಮಸಾಲ ರೆಸ್ಟೋರೆಂಟ್ ಸ್ಟೈಲಲ್ಲಿ ಸಖತ್ತಾಗಿರುತ್ತೆ ಸ್ನೇಹಿತರೆ. ನೋಡ್ತಿರ್ಬೋದು ನೀವು, ಫಸ್ಟ್ ಕ್ಲಾಸ್ ಆಗೈತಿ. ಈ ರೆಸಿಪಿನ ಹೆಂಗೆ ಮಾಡೋದು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿರಿ. ಒಬ್ಬರು ಸಿಸ್ಟರ್ ಕಮೆಂಟ್ ಕೂಡ ಮಾಡಿದ್ರು, ಪನ್ನೀರ್ ಮಸಾಲ ರೆಸಿಪಿ ಶೇರ್ ಮಾಡಿರಿ ಅಂತೇಳಿ. ನೋಡ್ತಿರ್ಬೋದು ನೀವು, ಎಷ್ಟು ಪರ್ಫೆಕ್ಟಾಗಿ ಮಸ್ತಾಗಿ ಬಂದೈತಿ. ಈಸಿಯಾಗಿ ಮಾಡ್ಕೋಬೋದು ಮನ್ಯಾಗ ರೆಸ್ಟೋರೆಂಟ್ ಸ್ಟೈಲಿಂದು. ಬರೀ ಇದು ಮಾಡೋದು ಹೇಗಂತೇಳಿ ಈಗ ನೋಡಿರಿ. ಪನ್ನೀರ್ ಮಸಾಲೆ ಮಾಡೋಕೆ ಏನೆಲ್ಲ ರೆಡಿ ಮಾಡ್ಕೊಂಡೈತಿ. 2 ಟೊಮೆಟೊ ಹಣ್ಣನ್ನ ಈ ಥರ ಪ್ಯೂರಿ ಮಾಡಿರ್ತೀವಿ ರೀ. ಹಸಿಮೆಣ್ಸಿಕಾಯಿ ಒಂದೆರಡು, ಸಣ್ಣಗೆ ಹೆಚ್ಚಿರೋ ಉಳ್ಳಾಗಡ್ಡಿ, ಕೊತ್ತಂಬರಿ ಇಷ್ಟು ತೊಗೊಂಡೈತಿ. ಈಗ ಇಲ್ಲಿ ಮಸಾಲೆ ರೀ. ಮಸಾಲೆಗೆ ಇದಕ್ಕಿಷ್ಟನ್ನು ಹಾಕ್ಕೋಬೇಕು. ಎಲ್ಲ ಸ್ಪೈಸಸ್ ಏನೇನಂತ ತೋರಿಸ್ತೀನಿ. ಮೊಸರು ತೊಗೊಂಡಿವಿ, 100 ಗ್ರಾಮ್ ಆಗೋಷ್ಟು ಮೊಸರು. ಈಗ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ, ಈಗ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಹಾಕೋತೀವಿ ರೀ. ಸಾಕು. ಸ್ವಲ್ಪ ಅರಿಶಿನ, ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಪುಡಿ ರೀ. ಗರಂ ಮಸಾಲೆ ಇದ್ದರೆ ಗರಂ ಮಸಾಲೆ ಹಾಕ್ಕೋಬೋದು. ನಾನು ಗರಂ ಮಸಾಲೆ ಏನು ಹಾಕೊಳ್ಳೋಕತ್ತಿಲ್ಲ. ಜೀರಿಗೆ ಪುಡಿ ಜಜ್ಜಿ ಈಗ ಫ್ರೆಶ್ ಮಾಡಿರೋಂಥ ಜೀರಿಗೆ ಪುಡಿ ಬೇರೆ. ಈಗ ಇದಕ್ಕೆ ಒಂಚೂರು ಖಾರ ಪುಡಿ ಹಾಕ್ಕೋಬೇಕು ರೀ. ಅಲ್ಲಿ ಹಸಿಮೆಣ್ಸಿಕಾಯಿ ಸ್ವಲ್ಪ ತೊಗೊಂಡಿರ್ತೀವಿ, ಆದರೂ ಇಲ್ಲಿ ಸ್ವಲ್ಪ ಖಾರ ಪುಡಿ ಹಾಕ್ಕೋಬೇಕು. ಯಾಕಂದ್ರೆ ಹಸಿಮೆಣ್ಸಿಕಾಯಿ ನಾವು ಒಗ್ಗರಣೆ ಹಾಕೋಲ್ಲ, ಆಮೇಲೆ ಹಾಕ್ತೀವಿ ಪನ್ನೀರ್ ಹಾಕಿಂದ. ಸಾಕು, ಇಷ್ಟು ಖಾರ ಪುಡಿ ರೀ. ಈಗ ಇದನ್ನ ಮಸಾಲೆ ರೆಡಿ ಆಯ್ತು. ಇದನ್ನ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಬರೀ ಐತಲ್ಲ ಇದು ಇದು ಐತಲ್ಲ ನಮ್ಮ ಕಡೆ, ಅದು ಇದೆ ಸ್ಟ್ಯಾಂಡಿಗೆ ಐತಿ. ಈಗ ನೋಡ್ರಿ, ನಮ್ಮದು ಮಸಾಲೆ ರೆಡಿ ಆಯಿತು. ಈಗ ಈ ಕಡೆಗೆ ಪನ್ನೀರು 200 ಗ್ರಾಮ್ ಪನ್ನೀರ್ ಇದೆ. ಇದನ್ನು ಕ್ಯೂಬ್ ಒಳಗೆ ಕಟ್ ಮಾಡ್ಬೇಕು ರೀ. ಇವನ್ನ ಒಂದ್ಸರಿ ಫಸ್ಟಿಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ರೀ, ಗೋಲ್ಡನ್ ಬ್ರೌನ್ ಬರೋವರೆಗೂ. ಅವಾಗ ಭಾಳ ಟೇಸ್ಟ್ ಅನಿಸ್ತೈತಿ. ಆಮೇಲೆ ರಬ್ಬರ್ ಆದಂಗೆ ಆಗೋಲ್ಲ ಫ್ರೈ ಮಾಡ್ಕೊಳ್ಳೋದು ಹಾಕೋದ್ರಿಂದ. ಯಾಕ್ರಿ ನೋಡ್ರಿ, ಈ ಥರ ಕಟ್ ಮಾಡೈತಿ. ನೀವು ಇದಕ್ಕೂ ಸಣ್ಣ ಮಾಡ್ಕೊಬಿಡ್ತೀರಿ ಅಂದ್ರೆ ಮಾಡ್ಕೋಬೋದು. ತರಿಗೆ ಇದನ್ನ ಫ್ರೈ ಮಾಡೋಣ ಎಣ್ಣೆ ಹಾಕಿ. ಸ್ನೇಹಿತರೆ, ಈಗ ಕಟ್ ಮಾಡಿರೋಂಥ ಪನ್ನೀರನ್ನ ಸ್ವಲ್ಪ ಕಡಿಮೆ ಎಣ್ಣೆ ಹಾಕಿ ಒಂದು ಸರಿ ಎಣ್ಣೆ ಒಳಗೆ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೆ ಫ್ರೈ ಮಾಡಿ ತೆಕ್ಕೊಂಬಿಡ್ಬೇಕು. ಆವಾಗ ಪನ್ನೀರು ಸಪ್ಪೆ ಅನಿಸೋದೆಲ್ಲ ಭಾಳ ಟೇಸ್ಟ್ ಅನ್ನಿಸ್ತೈತಿ. ಈ ಥರ ಫ್ರೈ ಮಾಡಿಕೊಂಡು ಏನದು ರೆಸಿಪಿ, ಯಾವುದೋ ರೆಸಿಪಿ ಅಂದ್ರೆ ಮಸಾಲ ಆಯಿತು, ಗ್ರೇವಿ ಆಯಿತು, ಪನ್ನೀರ್ದು ಮಾಡೋಕೆ ಭಾಳ ಟೇಸ್ಟಿಯಾಗಿರ್ತೈತಿ. ಇದನ್ನ ಮಾಡ್ಕೊರಿ, ಒಂದ್ಸರಿ ಮಾಡ್ಕೊಂಡು ನೋಡಿರಿ. ಭಾಳ ಫ್ರೈ ಮಾಡೋದ್ಮೇಲೆ ಆಮೇಲೆ ಡೀಪ್ ಜಾಸ್ತಿ ಎಣ್ಣೆ ಹಾಕಿ ಫ್ರೈ ಮಾಡೋದಲ್ಲ, ಒಂಥರ ಶಾಲೋ ಫ್ರೈ ಅಂತಾರಲ್ಲ, ಆ ಥರ ಮಾಡ್ಕೊಂಡ್ರೆ ಸಾಕಾಗ್ತೈತಿ. ನಾವೀಗ ಒಂಚೂರು ಲೈಟಾಗಿ ಕಲರ್ ಚೇಂಜ್ ಆಗೋರಿಗೆ ಅಷ್ಟು ಫ್ರೈ ಮಾಡ್ಕೊಂಡು ತಗೋತೀವಿ ರೀ. ನೋಡಿರಿ, ಈ ಥರ ನಾವು ಫ್ರೈ ಮಾಡ್ಕೊಂಡಿವ್ರಿ ಪನ್ನೀರ್ನ. ಗೋಲ್ಡನ್ ಕಲರ್ ಬರೋದು ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡು. ಸ್ನೇಹಿತರೆ, ಈಗ ನೋಡಿರಿ, ಪನ್ನೀರನ್ನ ಫ್ರೈ ಮಾಡಿ ತಗೊಂಡಾಯ್ತು. ಈಗ ಮಸಾಲೆ ಯಾವ ಥರ ಮಾಡೋದಂತ ನೋಡೋಣ. ಈಗ ಒಂದು ದಪ್ಪ ತಳ ಇರುವಂಥ ಒಂದು ಪಾತ್ರೆ ತೊಗೊಳ್ರಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಅದಕ್ಕೆ ಸ್ಪೈಸಸ್ ಎಲ್ಲ ಹಾಕ್ತೀವಲ್ಲ ಪಲಾವಿಗೆ, ಆ ಥರ ಸ್ಪೈಸಸ್ ಎಲ್ಲನೂ ಹಾಕ್ಕೋರಿ. ಅಂದ್ರೆ ಏಲಕ್ಕಿ, ಪಲಾವ್ ಎಲೆ, ಚಕ್ಕೆ ಅದನ್ನ ಹಾಕ್ಕೊಂಡು, ಅದಾದಮೇಲೆ ಅದು ಸ್ವಲ್ಪ ಫ್ಲೇವರ್ ಎಲ್ಲ ಬಿಟ್ಟಾದಮೇಲೆ ಸಣ್ಣಗೆ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಗೆ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೋಬೇಕು. ಇದಕ್ಕೆ ಉಳ್ಳಾಗಡ್ಡಿ ಹಾಕಿ ಅಂತ ಅನ್ನಿಸ್ಬಾರ್ದದು, ಕಟ್ ಮಾಡಿ ಹಾಕಿವಿ ಅಂತೇಳಿ. ಆ ಥರ ಅಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರಿ. ನಾವು ಇನ್ನೂ ಸ್ವಲ್ಪ ಸಣ್ಣ ಮಾಡಬೇಕಿತ್ತು, ಆದರೆ ಅರ್ಜೆಂಟಲ್ಲಿ ಮಾಡಾಕತ್ತಿರೋದು. ನಿಮ್ಮ ಕಡೆ ಚಾಪರ್ ಏನಾದರೂ ಇದ್ರೆ ಅದು ಒಂದು ಹಾಕಿ ಕಟ್ ಮಾಡೋದೊಂದು ಇರುತ್ತಲ್ರಿ, ಆ ಥರ ಇದ್ರೂ ಅದ್ರೊಳಗೆ ಹಾಕೊಂಬಿಟ್ರೆ ಇನ್ನೂ ಅನುಕೂಲ ಆಗುತ್ತೆ. ಅಷ್ಟಾದಮೇಲೆ ಅದಕ್ಕೆ ಹಸಿಮೆಣ್ಸಿಕಾಯಿ ತೊಗೊಂಡಿದ್ವಲ್ಲ ಅದನ್ನು ಹಾಕೋರಿ. ಹಾಕ್ಕೊಂಡು ನಿಮ್ಗೆ ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಆಗುತ್ತಪ್ಪ ಅಂದರೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕಟ್ ಮಾಡಿ ಹಾಕ್ಕೋಬೋದು, ಇಲ್ಲ ಶುಂಠಿ ಆದರೂ ಹಾಕ್ಕೋಬೋದು. ನಾವಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿವಿ. ಶುಂಠಿನ ಸಣ್ಣ ಕಟ್ ಮಾಡಿ ಹಾಕ್ಕೊಂಡ್ರು ನಡಿತೈತಿ. ಅದೆಲ್ಲ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋರಿ. ಅದಾದಮೇಲೆ ಚಾಪ್ ಮಾಡಿರೋಂಥ ಟೊಮೆಟೊ ಹಾಕ್ಕೊಳಕತ್ತೀವಿ ರೀ. ಪ್ಯೂರಿ ಮಾಡ್ಕೊಂಡಿದ್ರು ಪ್ಯೂರಿನ ಹಾಕ್ಕೋಬೋದು, ಮಾಡಿ ಮಿಕ್ಸಿಗೆ ಮಾಡಿ ಪ್ಯೂರಿ ಮಾಡ್ಕೋಬೋದು. ಈಗ ಇದಿಷ್ಟನ್ನು ಹಾಕಿ ಇನ್ನೊಂದು ಸರಿ ಮಿಕ್ಸ್ ಮಾಡಿ ನೀಟಾಗಿ ಫ್ರೈ ಮಾಡ್ಕೋರಿ. ಎಲ್ಲ ಟೊಮೆಟೊ ಎಲ್ಲ ಸಾಫ್ಟಾಗಿ ಎಣ್ಣೆ ಎಲ್ಲ ಬಿಡ್ತಿರ್ತದೆ ಅಲ್ರಿ, ಹಿಂಗೆ ನೋಡ್ತಿರ್ಬೋದು.
ಇಷ್ಟ ಆಗೋವರೆಗೆ ಫ್ರೈ ಮಾಡ್ಕೋಬೇಕು. ಇದಾದ ನಂತರ ನಾವು ಮೊಸರಿಗೆ ಏನು ಮಿಕ್ಸ್ ಮಾಡಿಟ್ಟಿದ್ವಲ್ಲ ಎಲ್ಲ ಮಸಾಲೆ ಹಾಕಿ ಅದನ್ನು ಹಾಕ್ಕೋಬೇಕು ರೀ. ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಫ್ರೈ ಮಾಡಿರಿ. ಇದು ಭಾಳ ತಿಳಿಯೋದಿಲ್ಲ, ಸ್ವಲ್ಪ ಪ್ರಿಪ್ರೇಷನ್ ಸ್ವಲ್ಪ ಮಾಡ್ಕೊಂಡಿದ್ವಿ ಅಂದ್ರೆ ಈ ರೆಸಿಪಿ ಮಾಡೋದು ತಡನೇ ಆಗೋದಿಲ್ಲ. ಒಂದು 5ರಿಂದ 8 ನಿಮಿಷದಾಗ ಆಗಿಬಿಡ್ತೈತಿ. ಯಾಕಂದರೆ ಇದು ಜಾಸ್ತಿ ಕೆಲಸ ಇರೋದಿಲ್ಲ, ಕುದಿಸೋದಾಗಲಿ ಹುರಿಯೋದಾಗಲಿ ಸ್ವಲ್ಪ ರೆಡಿ ಮಾಡ್ಕೊಳ್ಳೋದಷ್ಟೇ ಸ್ವಲ್ಪ ಇರುತ್ತೆ. ಎಲ್ಲ ಚಾಪ್ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ವಿ ಅಂದ್ರೆ ಅಷ್ಟೇ, ಮತ್ತೇನೇ ಇಲ್ಲ ಕೆಲಸ. ಬೇಗ ಮಾಡ್ಕೊಂಬಿಡ್ಬೋದು, ಅರ್ಜೆಂಟಾಗಿ ಮಾಡ್ಕೊಬೋದು. ಮನೆಗೆ ಯಾರಾದರೂ ಈ ಥರ ಗೆಸ್ಟ್ ಬಂದಾಗ ಮಾಡಿಬಿಡ್ಬೋದು ಸ್ವಲ್ಪ ಟೈಮ್ ಇದ್ದರೂ ಕೂಡ. ಈಗ ನೋಡ್ತಿರ್ಬೋದು ಅದೆಲ್ಲ ಕುದ್ದಾದ್ಮೇಲೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀವಿ. ಆಮೇಲೆ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಪನ್ನೀರು ಅದನ್ನು ಸೇರಿಸ್ಕೊಳನ್ರಿ. ಇದು ಪನ್ನೀರು ನಾವು 200 ಗ್ರಾಮ್ ತೊಗೊಂಡೀವಿ. ಇದು ಯಾವ ಶೇಪ್ನಾಗಾದರೂ ಮಾಡ್ಕೋಬೋದು, ನೀವು ಕಟ್ ಮಾಡ್ಕೋಬೋದು. ಟ್ರಯಾಂಗಲ್, ರೆಕ್ಟ್ಯಾಂಗಲ್, ಏನದು ಇನ್ನೊಂದು ಡೈಮಂಡ್ ಶೇಪು ಯಾವ ಥರ ಆದರೂ ಮಾಡ್ಕೋಬೋದು. ಸದ್ಯಕ್ಕೆ ನಾವು ಇಲ್ಲಿ ಕ್ಯೂಬ್ ಥರ ಕಟ್ ಮಾಡಿ ಇಟ್ಕೊಂಡಿವಿ. ಇದಕ್ಕೂ ದೊಡ್ಡ ದೊಡ್ಡ ಪೀಸ್ ಆದರೂ ಮಾಡ್ಕೋಬೋದು. ಈಗ ನೋಡ್ತಿರ್ಬೋದು ಪನ್ನೀರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಂದ ಅದು ಕುದಿಯಕತ್ತೈತ್ರಿ. ಹಸಿಮೆಣ್ಸಿಕಾಯಿನ ಒಗ್ಗರಣೆ ಹಾಕೋದಲ್ಲ, ಈ ಟೈಮ್ನಾಗ ಪನ್ನೀರೆಲ್ಲ ಸೇರಿಸಾದ್ಮೇಲೆ ಹಸಿಮೆಣ್ಸಿಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕ್ಬೇಕ್ರಿ ಮೇಲೆ. ಹಾಕಿ ಮುಚ್ಚಿ 1 ನಿಮಿಷ ಸಾಕು, ಭಾಳ ಬೇಡ, 1 ನಿಮಿಷ ಕುದಿಯಕ್ಕೆ ಬಿಟ್ಟರೆ ಸಾಕು. ಪನ್ನೀರೆಲ್ಲ ಉಪ್ಪು ಖಾರ ಸ್ವಲ್ಪ ಸೇರ್ಬೇಕಷ್ಟೆ. ಈಗ ನೋಡ್ತಿರ್ಬೋದು ನೀವು ಪನ್ನೀರ್ ಮಸಾಲ ರೆಡಿ ಆಗೈತಿ. ಸಖತ್ತಾಗಿರ್ತೈತೆ. ಈ ಥರ ಒಂದು ಸರಿ ಮಾಡ್ಕೊಂಡು ನೋಡಿರಿ. ಚಪಾತಿ, ಬಿಸಿ ಅನ್ನ, ಮುದ್ದೆ, ನಾನ್, ರೋಟಿ ಎಲ್ಲದ್ರಾಗೂ ಹೇಳಿ ಮಾಡಿಸ್ದಂಗಿರ್ತೈತಿ. ಸಖತ್ತಾಗಿರ್ತೈತಿ. ನೋಡ್ತಿರ್ಬೋದು ಕಲರ್ ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಬಂದೈತಿ. ಒಂದು ಸರಿ ನೀವು ಈ ಥರ ಟ್ರೈ ಮಾಡಿ ನೋಡಿರಿ. ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದ್ರಿ ಈ ರೆಸಿಪಿನ ಶೇರ್ ಮಾಡಿರಿ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್. ಸಿಗ್ತೇನೆ ಮುಂದಿನ ಒಂದು ಹೊಸ ರೆಸಿಪಿಯಲ್ಲಿ.